ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಚೈತ್ರ ರಾಜ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪೂರ್ತಿ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇಷ್ಟೊಂದು ಐಟಮ್ ಇಟ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಏನಿಲ್ಲ, ಜಸ್ಟ್ ನನ್ನ ನಾರ್ಮಲ್ ಕಿಚನ್ಗೆ ಸ್ವಲ್ಪ ಮೇಕ್ ಓವರ್ ಮಾಡೋಣ. ಇನ್ಮೇಲೆ ನಾನು ನನ್ನ ಹೆಲ್ದಿ ಲೈಫ್ ಸ್ಟೈಲ್ನ ಶುರು ಮಾಡೋಣ ಅಂತ ಕೆಲವೊಂದಷ್ಟು ಮೇಕ್ ಓವರ್ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ. ಸೊ ಇಷ್ಟು ಪ್ರಾಡಕ್ಟ್ನ ತರಿಸಿದ್ದೀನಿ. ಕೆಲವೊಂದು ನಾನು ಲೋಕಲ್ ಶಾಪ್ನಲ್ಲೂ ಪರ್ಚೇಸ್ ಮಾಡಿದ್ದೀನಿ, ಕೆಲವೊಂದಷ್ಟು ಐಟಮ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಹಾಗೆ ಫ್ಲಿಪ್ಕಾರ್ಟಲ್ಲಿ. ಅಮೆಝಾನಲ್ಲಿ ನಾನು ಯಾವುದೇ ರೀತಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಲ್ಲ. ಲಿಂಕ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಹೋಗಿ ನೀವು ಬೈ ಮಾಡಿ ಅಂತ ಹೇಳ್ತಾ ಬನ್ನಿ. ಪ್ರಾಡಕ್ಟ್ ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಓಪನ್ ಮಾಡಿ ನೋಡಿದ್ದೀನಿ. ಕೆಲವೊಂದು ಗಾಜಿಂದು ಐಟಮ್ ಇರುತ್ತಲ್ವ, ಸೊ ಯಾವುದಾದ್ರೂ ಡ್ಯಾಮೇಜ್ ಆಗಿದ್ರೆ ರಿಟರ್ನ್ ಮಾಡಲಿಕ್ಕಾಗಲ್ಲ ಅಂತ ಓಪನ್ ಮಾಡಿ ನೋಡಿದ್ದೀನಿ ಕೆಲವೊಂದಷ್ಟು ಐಟಮ್ ನೋಡಿಲ್ಲ. ನಿಮ್ಮ ಜೊತೆನೂ ಕೂಡ ಈಗ ಶೇರ್ ಮಾಡ್ಕೊಳ್ತೀನಿ. ಫಸ್ಟು ಐಟಮ್ ಬಂದುಬಿಟ್ಟು ಇದು ಚಿಕ್ಕದಾಗಿ ಒಂದು ಪಾಟ್ ಟೈಪಲ್ಲಿದೆ. ಇದು ಬಂದು ಪ್ಲಾಸ್ಟಿಕ್ಕು, ಅಲ್ಲಿ ನಮಗೆ ಡಿಸ್ಪ್ಲೇನಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣುತ್ತೆ. ಬಟ್ ಇದು ಬಂದು ಒಂದು ಕೈಯಷ್ಟು ಬರೋಲ್ಲ, ಕೈಯಲ್ಲಿ ಒಂದು ಮುಕ್ಕಾಲು ಭಾಗ ಬರ್ಬೋದು ಅಂತ ಹೇಳ್ತೀನಿ. ಬಟ್ ಆ ಅಮೌಂಟಿಗೆ ಇದು ಕೊಡ್ಬೋದು ಅಂತ ಹೇಳ್ಬೋದು. 170 ರುಪೀಸ್ ಕೊಟ್ಟೆ ಅನಿಸುತ್ತೆ. ನನಗಿಲ್ಲಿ ಅಷ್ಟು ಗೊತ್ತಿಲ್ಲ ಯಾವ್ದಾವುದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂತ. ನಾನು ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ ನನಗೆ ಒಂದು 5 to 6 ರುಪೀಸ್ ಕಮ್ಮಿ ಬೀಳುತ್ತೆ. ನಾನು ಡಿಸ್ಪ್ಲೇನಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ. ಫಸ್ಟ್ನೇ ಪ್ರಾಡಕ್ಟ್ ಬಂದು ನಾನು ಇದನ್ನು ಬೈ ಮಾಡಿದ್ದೆ. ಎಷ್ಟು ಬಂದಿದೆ ಅಂದರೆ 6 ಪೀಸ್ ಬಂದಿದೆ. ಆ ಅಮೌಂಟಿಗೆ ಕೊಡ್ಬೋದು. ಬಟ್ ನಾನು ಲೋಕಲ್ ಶಾಪ್ನಲ್ಲಿ ಕೇಳಿದಾಗ ಒಂದಕ್ಕೇ 150 ರುಪೀಸ್ ಏನು ಹೇಳೋದು, ವರ್ತ್ ಅಂತ ಹೇಳ್ಬೋದು ಇದಕ್ಕೆ. ಇದೊಂದು ಬಂದಿದೆ, ಇದೊಂದು. ನೆಕ್ಸ್ಟು ಕ್ರಿಸ್ಮಸ್ ಟ್ರೀ ಬರುತ್ತಲ್ಲ, ಆ ರೀತಿ ಒಂದಿದೆ. ಇದು ಎರಡು ಕೂಡ ಒಂದೇ ರೀತಿ ಬಂದಿದೆ, ಸೇಮ್. ಇದೊಂದು ಬಂದಿದೆ. ಇಷ್ಟು ಪ್ರಾಡಕ್ಟ್ಸ್ ಬಂದಿದೆ, ಕೊಡ್ಬೋದು, ವರ್ತ್ ಅಂತ ಹೇಳ್ಬೋದು. ಬಟ್ ಸೈಜ್ ಸ್ವಲ್ಪ ಚಿಕ್ಕ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟು ನಾನು ಡಬಲ್ ಸೈಜ್ ಸ್ಟಿಕ್ಕರ್ನ ಬುಕ್ ಮಾಡ್ಕೊಂಡಿದ್ದೆ. ಇದು ಓಪನ್ ಮಾಡಿಲ್ಲ, ನೋಡೋಣ ಹೇಗಿದೆ ಅಂತ. ಈಗಲೇ ಅದು ಕೈಗೆ ಫುಲ್ ಇದಾಗ್ತಾ ಇದೆ, ಚೆನ್ನಾಗಿದೆ. ಇದು ನಾನು ಕೆಲವೊಂದಷ್ಟು ಮ್ಯಾಟ್ ಕೂಡ ತರಿಸಿದ್ದೆ ಈ ಥರದ್ದು. ಇದನ್ನ ಸ್ಟಿಕ್ ಮಾಡೋಣ ಅಂತ ಇದನ್ನ ನಾನು ಲೋಕಲ್ ಶಾಪ್ನಲ್ಲಿ ತಗೊಬಂದಿದ್ದು. ಇದಕ್ಕೆ ಇದು 54 ಎಷ್ಟೋ ಇದೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ನಾನು ನಿಮಗೆ ಡಿಸ್ಪ್ಲೇನಲ್ಲಿ ಆ್ಯಡ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ತಗೊಬಂದಿದ್ದು, ಹಾಗಾಗಿ ಗೊತ್ತಿಲ್ಲ, ನಾನು ಆ್ಯಡ್ ಮಾಡ್ತೀನಿ. ಇದನ್ನ ಸ್ಟಿಕ್ ಮಾಡಿ ನೋಡೋಣ, ಸ್ವಲ್ಪ ಗ್ರೀನರಿಯಾಗಿ ಕಂಡ್ರೆ ಅಟ್ರಾಕ್ಟಿವ್ ಆಗಿರುತ್ತೆ. ಜೊತೆಗೆ ಗೈಸ್, ಈಗ ಏನು ವಿಡಿಯೋ ನೋಡಿದ್ರಿ ಇಷ್ಟೊತ್ತವರೆಗೂ ಕ್ಯಾಪ್ಚರ್ ಆಗಿದೆ ಅಂತ ಎಲ್ಲನೂ ಓಪನ್ ಮಾಡಿದೆ. ಬಟ್ ಅದು ಅಷ್ಟೇ ಕ್ಯಾಪ್ಚರ್ ಆಗಿರೋದು ವಿಡಿಯೋ, ಯಾವುದೇ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಸೊ ಎಲ್ಲ ಪ್ರಾಡಕ್ಟೆಲ್ಲ ಓಪನ್ ಮಾಡಿ ಮಡಗಿದ್ದೀನಿ. ಯಾಕಪ್ಪ ಅಂದರೆ ವಿಡಿಯೋ ಕ್ಯಾಪ್ಚರ್ ಆಗ್ತಿದೆ ಅಂತ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ನನಗೆ ಗೊತ್ತಾಗಿಲ್ಲ, ವಿಡಿಯೋ ಅದು ಆಫ್ ಆಗಿಬಿಟ್ಟಿದೆ. ಸೊ ಏನು ಮಾಡೋದಕ್ಕಾಗಲ್ಲ. ಏನು ಓಪನ್ ಮಾಡಿದ್ದೀನಿ ಎಲ್ಲ ಪ್ರಾಡಕ್ಟ್ ಇನ್ನೊಂದು ಟೈಮ್ ನಿಮಗೆ ರಿಪೀಟ್ ಮಾಡಿ ತೋರಿಸ್ತೀನಿ. ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಹೋಗಿ ನೀವು ಕೂಡ ಬೈ ಮಾಡಿ. ಅದು ಕ್ವಾಲಿಟಿ ವೈಸ್ ಕೂಡ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ನೋಡೇ ಇಟ್ಕೊಂಡಿರೋದು. ಇದನ್ನು ಬಂದುಬಿಟ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದು ಸ್ಟೀನ್ಲೆಸ್ ಕಿಚನ್ ರ್ಯಾಕ್ ಅಂತ ನೇಮ್ ಬಂದು. ಇದು ಕೂಡ ಚೆನ್ನಾಗಿದೆ. ಇದಕ್ಕೆ ಬಂದು 350 ರುಪೀಸ್ ಏನೋ ಪೇ ಮಾಡಿದ್ದೀನಿ. ಓಕೆ ಅಂತ ಹೇಳ್ಬೋದು, ಚೆನ್ನಾಗಿದೆ ಇದು ಕೂಡ. ಹಾಗೆ ಕೆಲವೊಂದಷ್ಟು ವೇಸ್ಟ್ ಇರೋದನ್ನ ನಾನು ಮನೆಯಲ್ಲೇ DIY ಮಾಡಿದ್ದೀನಿ, ಈ ರೀತಿ ಒಂದು ಡಿಸೈನ್ ಹಾಕಿ. ನೆಕ್ಸ್ಟು ಇದನ್ನು ಕೂಡ ನಾನು ಮನೆಯಲ್ಲೇ ಮಾಡಿರೋಂಥದ್ದು. ಈಗ ತರಕಾರಿನ ಕಟ್ ಮಾಡ್ತೀವಲ್ಲ, ಅದು ಮಳೆ ಬಿದ್ದು ಹೊಡೆದೋಗಿತ್ತು. ಸೊ ಹಾಗಾಗಿ ಅದರಲ್ಲಿ ಈ ರೀತಿ ಸ್ವಲ್ಪ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಹ್ಯಾಂಗಿಂಗ್ದು ಬಂದ್ಬಿಟ್ಟು, ಇದು ಕೂಡ ಮೀಶೋದಲ್ಲೇ ಬುಕ್ ಮಾಡಿರೋದು. ಇದು ಕೂಡ ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು. ಇದ್ರ ಪ್ರೈಸ್ ಬಂದು
ಇದು ಬಂದು ನಾನು ಲೋಕಲ್ ಶಾಪ್ನಲ್ಲಿ ಪರ್ಚೇಸ್ ಮಾಡಿರೋದು. ಲೋಕಲ್ ಶಾಪಲ್ಲೇ ಸಿಕ್ಕಾಪಟ್ಟೆ ಜಾಸ್ತಿ ಇದಕ್ಕೆ ರೇಟು. ನೀವು ಯಾರಾದರೂ ಪರ್ಚೇಸ್ ಮಾಡೋಗಿದ್ರೆ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು, ಬಟ್ ನನಗೆ ಅಷ್ಟು ಲೆಂತ್ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಆಮೇಲೆ ನನಗೆ ಗೊತ್ತಾಯಿತು ಲೋಕಲ್ ಶಾಪಲ್ಲೇ ಜಾಸ್ತಿ ಅಂತ. ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಈ ರೀತಿ ಎಳೆದು ಯೂಸ್ ಬಂದು ನೆಕ್ಸ್ಟ್ ಬಂದು ಲೈಟಿಂಗ್ಸ್. ಇದನ್ನ ನಾನು ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿರೋದು. ಇದು ಬಂದು 250-200 ರುಪೀಸ್ ಕೊಟ್ಟಿದ್ದೀನಿ ಅನಿಸುತ್ತೆ. ಇದು ಲೈಟಿಂಗ್ಸ್ನೆಲ್ಲ ನಾವು ವೇರಿಯೇಷನ್ ಮಾಡ್ಬೋದು. ನಮ್ಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ರಿಮೋಟಲ್ಲಿ ನಾವು ಚೇಂಜಸ್ ಮಾಡ್ಬೋದು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಸೆರಾಮಿಕ್ಕಲ್ಲಿ ಇದು ಸಾಲ್ಟ್ ಎಲ್ಲ ಹಾಕೋದಕ್ಕೆ ಅಂತ ಇದೊಂದು ಈ ಥರ 2 ಸೆಟ್ 2 ಸೆಟ್ ತೊಗೊಂಡಿದ್ದೀನಿ. ಇದರಲ್ಲಿ 1 ಸೆಟ್ ಈ ರೀತಿ ಇದೆ. ಇದನ್ನು ನಾನು ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿರೋದು. ನಮ್ಮ ಮೈಸೂರಲ್ಲೇ ಹೇಳ್ಬೇಕಾ, ಆ ಮೇಳ ಈ ಮೇಳ ಅಂತೆಲ್ಲ ನಡೀತಾ ಇರುತ್ತೆ. ಸೊ ಅಲ್ಲೇ ಹೋಗಿ ಇದನ್ನ ತೊಗೊಬಂದಿರೋದು. ಇದು ಇಷ್ಟ ಆಯಿತು ಅಂತಂದರೆ ಹೇಳಿ, ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ನಿಮಗೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹೇಳ್ತೀನಿ. ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಹಾಗೆ ಇದು ಸಿಕ್ಕಾಬಟ್ಟೆ ವೆಯ್ಟ್ ಇದೆ. ಇದನ್ನ ನಾನು ಟೀ ಪೌಡರ್ ಇಲ್ಲ ಶುಗರ್ ಹಾಕಿಡೋಣ ಅಂತ ಇದು ಕೂಡ ಪರ್ಚೇಸ್ ಮಾಡಿದೆ. ಇದಕ್ಕೆ ಸ್ಪೂನ್ ಜೊತೆ ಬಂದಿದೆ, ಹಾಗಾಗಿ ಇಷ್ಟ ಆಯಿತು ತಗೊಂಡೆ. ಇದು 2 ಸೆಟ್ಟಿಗೆ ನಾನು 500 ರುಪೀಸ್ ಏನೋ ಪೇ ಮಾಡಿದ್ದು. 600 ರುಪೀಸ್ ಕೊಟ್ಟಿದ್ದು ಇದಿಷ್ಟಕ್ಕೂ ಸೇರಿ. ಇದೆಲ್ಲ ಬಳಸೋದಕ್ಕೆ ಭಯ ಆದ್ರೂ ಭಯ ಪಟ್ರೇನೂ ಆಗಲ್ಲ ಅಂತ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ನಾನು ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ವಿ. ಬಾಕ್ಸ್ ಮೇಲೆಲ್ಲ ನೇಮ್ ಎಲ್ಲ ಬರೆಯೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅದ್ರಕ್ಕೆ ಡ್ರಾಯಿಂಗ್ ಪೆನ್ಸಿಲ್ ಕೂಡ ಕೊಟ್ಟಿದ್ದಾರೆ ವೈಟ್ ಕಲರಲ್ಲಿ. ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ನಾನು ಡಿಸ್ಪ್ಲೇನಲ್ಲಿ ನಿಮಗೆ ಹಾಕ್ತೀನಿ ಯಾವ ಅಮೌಂಟ್ ಎಷ್ಟು ಅಂತ. ಹಾಗೆ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಬಂದು ಸ್ಟೋರೇಜ್ ಬಾಕ್ಸ್. ಇದು ಸ್ಟೋರೇಜ್ ಕಂಟೈನರ್ ಬಾಕ್ಸ್. ಇದು ಬಂದು 6 ಪೀಸ್ ಇದೆ. ಇದಕ್ಕೆ 350 ಏನೋ ಕೊಟ್ಟೆ, ಬಟ್ ಇದು ನನಗೆ ಅಲ್ಲಿ 12 ಪೀಸ್ ಥರ ಮೆನ್ಷನ್ ಆಗಿತ್ತು. ಅಲ್ಲಿ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ 6 ಪೀಸ್ ಅಷ್ಟೇ ಅಂತ ಹೇಳಿದ್ರು. ಇನ್ನೇನು ಮಾಡೋದಕ್ಕಾಗಲ್ಲ, ರಿಟರ್ನ್ ಮಾಡಿ ನೆಕ್ಸ್ಟ್ ಅದು ಬರೋವರೆಗೂ 1 ವೀಕ್ ಬೇಕಾಗುತ್ತೆ ಅಂತ ಇದನ್ನೇ ಇಟ್ಕೊಂಡೆ. ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನಾನು ಇದು ಆಯಿಲ್ ಬಾಟಲ್ನ ಬುಕ್ ಮಾಡಿದ್ದೆ. ಈ ಆಯಿಲ್ ಬಾಟಲ್ ಜೊತೆ 2 ಆಯಿಲ್ ಬಾಟಲ್ಲು ನನ್ನ ಡಿಸ್ಪ್ಲೇನಲ್ಲಿ ಹಾಕಿನ ಅಮೌಂಟ್ ಎಷ್ಟು ಅಂತ, ಆ ಅಮೌಂಟಿಗೆ ಇದು ವರ್ತ್ ಅಂತ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಪೈಸಸ್ ಹಾಕೋದಕ್ಕೆ 6 ಬಾಟಲ್ ಬಂದಿದೆ. ಇದು 2 ಆಯಿಲ್ ಬಾಟಲ್ 2 ಜೊತೆಗೆ ಸ್ಪೈಸಸ್ ಹಾಕೋದಕ್ಕೆ 6 ಬಾಟಲ್ ಬಂದಿದೆ. ಅದ್ರ ಜೊತೆಗೆ ಆಯಿಲ್ನ ನಾವು ಹಾಕೋದಕ್ಕೂ ಕೂಡ ಒಂದು ಕೊಟ್ಟಿದ್ದಾರೆ. ನೆಕ್ಸ್ಟು ಇದೊಂದು ಕೊಟ್ಟಿದ್ದಾರೆ, ಆಯಿಲ್ ಎಲ್ಲ ಸ್ಪ್ರೆಡ್ ಮಾಡಲಿಕ್ಕೆ ಹಾಗೆ ಫ್ರೈ ಮಾಡಲಿಕ್ಕೆ ಈ ರೀತಿ ಒಂದು ಕೊಟ್ಟಿದ್ದಾರೆ. ಅದಾದಮೇಲೆ ನಾನು ನೆಕ್ಸ್ಟು ಕಂಟೈನರಲ್ಲಿ ಇದು ಕೂಡ ಗ್ಲಾಸ್, ನಾನು ಇದನ್ನ ಪ್ಲಾಸ್ಟಿಕ್ ಅಂತ ಬುಕ್ ಮಾಡಿದೆ, ಬಟ್ ಇದು ಗ್ಲಾಸ್ ಆಗಿದೆ. ಭಯ ಯೂಸ್ ಮಾಡೋದಕ್ಕೆ. ಈ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ, ಜೊತೆಗೆ ಚೆನ್ನಾಗೂ ಕೂಡ ಕಾಣುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಬುಕ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಪೀಸ್ ಬಂದಿದೆ. 6 ಪೀಸ್ಗೆ 350 ರುಪೀಸ್ ಏನೋ ಪೇ ಮಾಡಿದ್ದೀನಿ. ನಾನು ವಿಡಿಯೋ ಕ್ಯಾಪ್ಚರ್ ಆಗಿದೆ ಅಂದ್ಕೊಂಡಿದ್ದೀನಿ, ಬಟ್ ವಿಡಿಯೋನೇ ಕ್ಯಾಪ್ಚರ್ ಆಗಿದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡೋದಕ್ಕಾಗಲ್ಲ, ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು. ಈಗೆಲ್ಲ ಓಪನ್ ಮಾಡಿ ತಿರ್ಗಾ ಇಟ್ಟು ನಿಮ್ಮ ಜೊತೆ ಹೊಸದಾಗಿ ನಾನು ತೋರಿಸೋದಕ್ಕೆ ಆಗುತ್ತೆ, ಬಟ್ ಆ ರೀತಿ ಏನಕ್ಕೆ ನಿಮ್ಮ ಜೊತೆನೂ ನಾನು ಮೋಸ ಮಾಡಬೇಕು ಅಂತ, ಸುಳ್ಳು ಹೇಳಬೇಕು ಅಂತ ಈ ರೀತಿಯಲ್ಲಿ ಇರೋ ಹಾಗೇನೆ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಕಿಚನ್ ಕಂಟೈನರ್ ಸ್ಟೋರೇಜ್ ಬಾಕ್ಸ್. ಇದಕ್ಕೆ ನಾನು ಅಮೌಂಟ್ ಬಂದು 515 ರುಪೀಸ್ ಪೇ ಮಾಡಿದ್ದೀನಿ. ಇದು ಬಂದು 12 ಪೀಸ್ ಬಂದಿದೆ. ವರ್ತ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ವಿಡಿಯೋ ಕ್ಯಾಪ್ಚರ್ ಆಗಿದೆ ಇಲ್ವೋ ಗೊತ್ತಿಲ್ಲ, ನಾನು ಅರ್ಧ ವಿಡಿಯೋ ನೋಡಿ ಬಂದೆ. ಅದಕ್ಕೆ ಇದು ಕೂಡ ಇದನ್ನ ನಾನು ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ದು.
4 ಬಂದಿದೆ. ಸೈಜ್ ವೈಸ್ ಸ್ವಲ್ಪ ಚಿಕ್ಕದಾಗಿದೆ ಅಂತ ಹೇಳ್ಬೋದು. ನನಗೇನಷ್ಟು ಸಮಾಧಾನ ಆಗಲಿಲ್ಲ, ಬಟ್ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ, ಓಕೆ ಓಕೆ ಅಂತ ಹೇಳ್ಬೋದು. ಇದನ್ನು ಕೂಡ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ, ಇದನ್ನು ಕೂಡ ಹೇಳಿದ್ದೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.